27ನೇ ತಾರೀಕು ಸುಮಾರು 12 ಗಂಟೆ 12:53ಗೆ ಇವನು ಅಭಿ ಒಬ್ಬ ಇದ್ದಾನೆ. ಅವನು ಇದು ಹೆನ್ನೂರು ಬಂಡೆ ಮರ್ಡರ್ ಕೇಸ್ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ ನಲ್ಲಿ ಅವನು, ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಈ ಒಂದು ಅನ್ನ ದರ್ಶನ್ ಅವನು ಕೂಡ ಅಲ್ಲೇ ಇದ್ದಾನೆ. ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು, ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ಕೆ ಮಾಡಿದ್ದೀವಿ. ಮತ್ತೆ ಈಗ ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಕೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಇವರು ರೊಚ್ಚಿಗೆದ್ದು ಏನಾದ್ರೂ ಮತ್ತೆ ಅವರಿಗೆ ಬಹುಶಃ ಗೊತ್ತಾಯ್ತು ನಾವೆಲ್ಲ ಮಾಡ್ತಾ ಇದೀವಿ. ಸೊ ಇವರು ಈ ರೀತಿ ಒಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಅಲ್ಲಿಂದ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಯಾವ ಸುದ್ದಿ ವಾಹಿನಿಗೆ ಅವರು ಕಳ್ಸಿದ್ರು. ನಮ್ಗೆ ಕೂಡ ನಿನ್ನೆ ಗೊತ್ತಾಯ್ತು. ನಾವು ಅನ್ಸುಕುಮಾರ್ SP ಅವರಿಗೆ ತಕ್ಷಣ ಮೆಸೇಜ್ ಕೊಟ್ಟಿದ್ದೀವಿ. ಇವ್ರಿಗೆಲ್ಲರಿಗೆ ರೌಂಡ್ ಅಪ್ ಮಾಡಿ ಮತ್ತೆ ಮೊಬೈಲ್ ಫೋನ್ ಸೀಸ್ ಮಾಡಿ ಅಲ್ಲಿ ಒಂದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಮತ್ತೆ ನಿರ್ಲಕ್ಷಣಾ ಸಲುವಾಗಿ 3 ಜನ ವಾರ್ಡರ್ ಇದ್ದಾರೆ, ಅವ್ರ ಮೇಲೆ ನಾವು ಅವ್ರಿಗೆ ಸಸ್ಪೆಂಡ್ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ನಾವು ಮಾಡ್ತೀವಿ. ಅವ್ರ ಮೇಲೆ ಕೂಡ ಇಲಾಖಾ ಶಿಸ್ತಿನ ಕ್ರಮ ನಾವು ಜರುಗಿಸ್ತೀವಿ.